ಇದು ಕೆಳಗಿನ ಮಿಷಿನ್ ಕೆಳಗೆ ಹೋಗ್ತಿದೆ, ಮೇಲ್ ಮಿಷಿನ್ ಮೇಲೆ ಹೋಗ್ತಿದೆ ನೋಡ್ರಿ. ಸೊ ಇದೇ ಪ್ರಕಾರ ನಿಮಗೆ ಎಲ್ಲಷ್ಟಿಗೆ ಎಷ್ಟು ಉದ್ದ ಕಂಟಿನ್ಯೂ ಆಗುತ್ತಲ್ರಿ ಅಷ್ಟೇ ಗುಣಮಟ್ಟ ಚೆನ್ನಾಗಿದೆ ಅಂತ ಕ್ವಾಲಿಟಿನಾಗೆ. ಅವಾಗೆ ನಾವು ನಿಮಗೆ ಹೇಳ್ಬೋದು 10 15 ವರ್ಷ ಬಾಳಿಕೆ ಹೆಂಗ್ ಬರುತ್ತೆ ಅಂದ್ರೆ ಇದೇ ಕಾರಣ ರೀ. ಈ ಚೆಕ್ ಮಾಡಿ ನಾವು ನಿಮಗೆ ನಾವು ಕನ್ಫರ್ಮ್ ಮಾಡ್ಕೋಬಹುದು ಫಸ್ಟ್ ಆಫ್ ಆಲ್. ಓಕೆ, ನಾವು ಮಾಡಿದ ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿ ಇದೆ ಅಂತ. ಸೊ ಇದು ನಿಮಗೆ ಇಲ್ಲಿ ಟೆಸ್ಟಿಂಗ್ ರೂಪದಲ್ಲಿ ನಾವು ತೋರಿಸ್ತಿದೀವಿ. ಸೊ ಇದು ನೋಡ್ರಿ, ನಾನು ನಿಮಗೆ ಹೇಳ್ದಲ್ಲ ನಮ್ದು ವಿಮಲ್ ಗೋಲ್ಡ್ ಕ್ವಾಲಿಟಿ ಬರುತ್ತೆ ಅಂತ. ಇದು ನೋಡ್ರಿ ಇನ್ಲೈನ್, ಇದು ನೋಡ್ರಿ ಯಾವ ಪ್ರಕಾರ ಎಲ್ಲ ಡ್ರಿಪ್ ನಿಮಗೆ ಹನಿ ಬರ್ತಿದೆ. ಇದೇ ಪ್ರಕಾರ ಬರ್ಬೇಕು ಸರ್. ಯಾವತ್ತಾಗಲಿ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡಿದ್ರೆ ಮಾತ್ರ ಈ ಪ್ರಕಾರ ನಿಮಗೆ ನೀರು ಬರುತ್ತೆ. ಇದಕ್ಕೆ ಒಂದು ಡ್ರಿಪ್ಪರಿಗೆ 4 ಲೀಟ್ರ್ 1 ಗಂಟೆ ಬರಬೇಕು ಅಂತ ಕಂಡೀಷನ್ ಉಂಟು. ಅದೇ ಪ್ರಕಾರ ನೋಡ್ರಿ 4 ಲೀಟ್ರ್ ಇದು ನೀರು ಬರುತ್ತೆ. ಅದೇ ನೀವು ಯಾರು ಲೋಕಲ್ ತಗೊಂಡ್ರೆ ಇದ್ರ ಪ್ರಕಾರ ನೀರು ಯಾವತ್ತೂ ಬರೋದ್ರಿ. ನಾವು 31 ವರ್ಷದಿಂದ ಈ ಪೈಪ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಯಾವ ರೈತರು ನಮ್ಮ ತಗೊಂಡೋಗಿರಲ್ಲ, ಅವ್ರು ಮತ್ತೆ ಕಂಟಿನ್ಯೂ ಆಗಿ ಬೇರೆ ಪ್ರತಿಯೊಂದು ರೈತರನ್ನ ಕರ್ಕೊಂಡ್ಬಂದು ಇಲ್ಲಿ ಕೊಡ್ತಾರೆ. ಆ ಕಾರಣದಿಂದ ನಮ್ದು ಗುಣಮಟ್ಟ ಚೆನ್ನಾಗಿದೆ. ಇದು ನೋಡ್ರಿ, ಇದು ವಿಮಲ್ ಗೋಲ್ಡ್ ನಿಮಗೆ ತೋರಿಸಲ್ಲ. ಇದಕ್ಕೆ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಮತ್ತು ಸಿರಿಕಲ್ಚರು 3 ಡಿಪಾರ್ಟ್ಮೆಂಟ್ಗೂ ನಿಮಗೆ ಸಬ್ಸಿಡಿ ದೊರಕುತ್ತೆ. ಇದು ನೋಡ್ರಿ, ಇದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಇದಕ್ಕೆ 12 mm, 16 mm ಮತ್ತು 20 mm ISI ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ರೈತರ ಬಾಂಧವರಾಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ನಮ್ಮ ಹತ್ರ ಅವ್ರಿಗೋಸ್ಕರ ಬಿಸ್ನೆಸ್ ಆಪರ್ಚುನಿಟಿ ಇದೆ. ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ವಿಮಲ್ ಮಲ್ಚಿಂಗ್ ಶೀಟ್ ಮತ್ತೆ PVC ಪೈಪ್ ಮತ್ತೆ ಲ್ಯಾಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹತ್ರ ಇದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇವ್ರ ಹತ್ರ ಸಿಗುವಂತ ಒಂದು ಲ್ಯಾಟ್ರಲ್ ಪೈಪ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್ ನಮ್ಮ ಒಂದು ರೈತ ಬಾಂಧವರಿಗೆ. ಸರ್ ನಾವು ಚಳ್ಳಕೆರೆ, ನಮ್ದು ಆಕ್ಚುಲಿ ಊರು ಬಂದು ಚಳ್ಳಕೆರೆ. ಇಲ್ಲಿ ನಾವು ವಿಮಲ್ ಪೈಪ್ಸ್ ಅಂತ ನಮ್ದೊಂದು ಫ್ಯಾಕ್ಟ್ರಿ ಇದೆ. ಅದರಲ್ಲಿ ನಾವು PVC ಪೈಪು, ಲ್ಯಾಟ್ರಲ್ಲು ಮತ್ತು ಟೇಪ್ ಲ್ಯಾಟ್ರಲ್ಲು ಮತ್ತು ಮಲ್ಚಿಂಗ್ ಪೇಪರು ಮತ್ತು ವೀಡ್ ಮ್ಯಾಟು ಇವೆಲ್ಲ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಓಕೆ ಸರ್, ಈಗ ನಮ್ಮ ರೈತ ಬಾಂಧವರಿಗೆ ಈ ವಿಡಿಯೋದಲ್ಲಿ ಯಾವ ಒಂದು ಉತ್ಪನ್ನದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ ಸರ್? ಇವಾಗ ನಾನು ನಿಮಗೆ ಫಸ್ಟ್ ಆಫ್ ಆಲ್ ನಮ್ದು ವಿಮಲ್ ಗೋಲ್ಡ್ ಅಂತ ನಾವು ಲ್ಯಾಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಹಾ ಸರ್. ಇದರಲ್ಲಿ ನಾವು 12 mm, 16 mm ಮತ್ತೆ 20 mm 3 ಸೈಜ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಅಂದ್ರೆ ನೀವೇ ತಯಾರು ಮಾಡ್ತಾ ಇದ್ದೀರಾ? ಹೌದ್ರಿ, ಇಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ರೀ ಪೂರ ಎಲ್ಲ ಪೈಪ್ ಎಲ್ಲ. ಓಕೆ ಸರ್, ಎಷ್ಟು ವರ್ಷದಿಂದ ತಯಾರು ಮಾಡ್ತಾ ಇದ್ದೀರಿ ಸರ್? ನಾವು ಲ್ಯಾಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಆಗ್ಲೇ 31 ವರ್ಷ ಆಯ್ತು ರೀ. PVC ಪೈಪು ಮತ್ತೆ ಲ್ಯಾಟ್ರಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ 31 ವರ್ಷ ಆಗಿದೆ ಪೂರ. ಓಕೆ ಸರ್, ಈಗ ಈ ಒಂದು ಪೈಪ್ ಗಳಿಗೆ ಸಬ್ಸಿಡಿ ಏನಾದ್ರು ಇದೆಯಾ ಸರ್? ಹೌದ್ರಿ, ಈ ಲ್ಯಾಟ್ರಲ್ ಇದೆಯಲ್ಲ ವಿಮಲ್ ಗೋಲ್ಡ್ ಅಂತ, ನಮ್ದು ISI ಇದು. ಇದಕ್ಕೋಸ್ಕರ ಆಲ್ ಓವರ್ ಕರ್ನಾಟಕ ನಮ್ದೆಲ್ಲ ಹಾರ್ಟಿಕಲ್ಚರು, ಅಗ್ರಿಕಲ್ಚರು ಮತ್ತೆ ಸಿರಿಕಲ್ಚರು 3 ಡಿಪಾರ್ಟ್ಮೆಂಟ್ಗೂ ನಮ್ದು ಅಪ್ರೂವಲ್ ಉಂಟು. ಅಪ್ರೂವಲ್ ಅಂದ್ರೆ ನೀವು ಸಹಾಯಧನ ರೈತರು ಯಾವ ಡಿಸ್ಟ್ರಿಕ್ಟ್ ತಗೊಂಡು ಅದಕ್ಕೆ ಸಬ್ಸಿಡಿ ಕ್ಲೈಮ್ ಮಾಡ್ಕೊಂಡು ನೀವು ಸಹಾಯಧನ ತಗೋಬಹುದು. ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ ಮತ್ತೆ ರೇಷ್ಮೆ ಎಲ್ಲದರಲ್ಲೂ 3 ಇಲಾಖೆನ ನಮ್ದು ಅಪ್ರೂವಲ್ ಉಂಟು. ಆ 3 ಇಲಾಖೆನಾಗೆ ನೀವು ಪರ್ಚೇಸ್ ಮಾಡಿ ಆಮೇಲೆ ಸಬ್ಸಿಡಿನ ನೀವು ತಗೋಬಹುದು. ಅದಕ್ಕೆ ನಾವೆಲ್ಲ ನಿಮಗೆ ಸಪೋರ್ಟ್ ಮಾಡ್ಕೊಡ್ತೀವಿ ಪೂರ. ಓಕೆ ಸರ್, ಈಗ ಕ್ವಾಲಿಟಿ ಯಾವ ತರ ಇರುತ್ತೆ ಸರ್? ನಮ್ದೆಲ್ಲ 100% ಒಳ್ಳೆ ಒರಿಜಿನಲ್ ಕ್ವಾಲಿಟಿ ರೀ. ನಾವು ಯಾವುದೇ ಪ್ರಕಾರ ಸೆಕೆಂಡ್ ಕ್ವಾಲಿಟಿ ಇದಾಗ ಯೂಸ್ ಮಾಡಲ್ಲ. 10 ರಿಂದ 15 ವರ್ಷ ಆರಾಮಾಗಿ ಬಾಳಿಕೆ ಬರುತ್ತೆ ಇದು ಐಟಮ್. ಓಕೆ ಸರ್. ಸರ್, ಈಗ ನಿಮ್ದು ಚಳ್ಳಕೆರೆ ಅಂತ ಹೇಳಿದ್ರಿ, ಬರೀ ಚಳ್ಳಕೆರೆಯಲ್ಲಿ ಅಷ್ಟೇ ಕೊಡ್ತಾ ಇದೀರಾ ಅಥವಾ ಬೇರೆ ಕಡೆ ಕೊಡ್ತೀರಾ ಸರ್? ನಮ್ದೆಲ್ಲ ಪೂರ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ. 31 ವರ್ಷದಿಂದ ನಾವು ಪೂರ ಆಲ್ ಓವರ್ ಕರ್ನಾಟಕ ಪ್ರತಿಯೊಂದು ಡಿಸ್ಟಿಕ್, ಪ್ರತಿಯೊಂದು ಹೋಬ್ಳಿ ಎಲ್ಲ ಕಡೆ ನಮ್ದು ಪೂರ ಡೀಲರ್ಸ್ ಇದಾರೆ. ಅಲ್ಲಿ ಡೀಲರ್ಸ್ ಆಗಿ ನಮ್ದು ಐಟಮ್ ನಿಮಗೆ ಅವೈಲಬಿಲಿಟಿ ಆಗ್ಬಿಡುತ್ತೆ, ಅದು ಸಿಕ್ಬಿಡುತ್ತೆ. ಅಂದ್ರೆ ಈಗ ನಮ್ಗೆ ಹಾಸನದಲ್ಲಿ ಬೇಕು ಅಂದ್ರೆ ಅವರು ಇಲ್ಲಿ ಹಾಸನ, ಚಿಕ್ಕಮಂಗ್ಳೂರು, ತುಮಕೂರು ಡಿಸ್ಟಿಕ್, ಈ ಕಡೆ ನೀವು ನಮ್ದು ಹಾವೇರಿ ಆಗಿರ್ಬೋದು, ದಾವಣಗೆರೆ ಡಿಸ್ಟಿಕ್ ಆಗಿರ್ಬೋದು, ಈ ಕಡೆ ರಾಯಚೂರು ಡಿಸ್ಟಿಕ್, ಈ ಕಡೆ ಕೊಪ್ಪಳ ಡಿಸ್ಟಿಕ್, ಪ್ರತಿ ಒಂದು ಡಿಸ್ಟಿಕ್ಗೂ ನಮ್ದು ಸಪ್ಲೈ ಉಂಟು. ಓಕೆ, ಅಂದ್ರೆ ಡೈರೆಕ್ಟ್ ನೀವು ಅಲ್ಲಿಗೆ ಕಳ್ಸಿಕೊಡ್ತೀರಾ? ಅವ್ರೇನಿಲ್ಲ. ಹೌದು, ಫಸ್ಟ್ ನಾವು ಅಂಗಡಿ ಥ್ರೂ ಕಳಿಸ್ತೀವಿ. ಆಗ ಅಲ್ಲಿ ನಿಮಗೆ ಡೀಲರ್ ಹತ್ರ ನಿಮಗೆ ಸಪೋರ್ಟ್ ಸಿಕ್ಕಿಲ್ಲ, ಆಗ ಡೀಲರ್ ಹತ್ರ ಮಾಲ್ ಸಿಕ್ಕಿಲ್ಲ ಅಂದ್ರೆ ನಮ್ಮನ್ನ ನೀವು ಟಚ್ ಮಾಡ್ಬೋದು. ನಾವು ಬೇಕಾದ್ರೆ ನಿಮಗೆ ಡೈರೆಕ್ಟ್ ಕಳ್ಸೋ ವ್ಯವಸ್ಥೆ ಮಾಡ್ತೀವಿ. ಸರ್, ಈಗ ರೈತ ಬಾಂಧವರು ಕೆಲವೊಬ್ರು ವಿಡಿಯೋದಲ್ಲಿ ಎಲ್ಲಾರು ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ, ಬಟ್ ನಾವು ಕಣ್ಣಾರನೆ ನೋಡ್ತೀವಿ. ಇಲ್ಲಿಗೆ ಬಂದೇ ಟೆಸ್ಟ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಮಾಡ್ಬೋದಾ? ಆರಾಮಾಗಿ ಬರ್ಬೋದ್ರಿ. ಇಲ್ಲಿ ನಮ್ ಲ್ಯಾಬ್ ಇದೆ, ಲ್ಯಾಬ್ ನೀವೆಲ್ಲ ಚೆಕ್ ಮಾಡ್ಬೋದು. ನಾನು ನಿಮಗೆಲ್ಲ ತೋರಿಸ್ತೀನಿ, ಲ್ಯಾಬ್ ಚೆಕ್ ಮಾಡಿ ನಮ್ಮ ಪ್ರಾಡಕ್ಟ್ ಹೆಂಗಿದೆ, ಯಾವ ಪ್ರಕಾರ ಎಲ್ಲ ಟೆಸ್ಟಿಂಗ್ ಮಾಡ್ತೀವಿ ಎಲ್ಲ ನಿಮಗೆಲ್ಲ ಪೂರ ನಾನು ಬರ್ತೀವಿ ನಿಮಗೆ ತೋರಿಸ್ತೀನಿ ಪೂರ ಲ್ಯಾಬಾಗೆ. ನೋಡ್ರಿ, ಇವಾಗ ನಾನು ನಿಮಗೆ ಹೇಳ್ದಲ್ಲ ಲ್ಯಾಬಾಗ ನಾವು ಹೆಂಗ್ ಚೆಕ್ ಮಾಡ್ತೀವಿ ಅಂತ. ಇದು ನೋಡ್ರಿ ನಮ್ದು ಲ್ಯಾಟ್ರಲ್, ಇದು ವಿಮಲ್ ಗೋಲ್ಡ್ ಅಂತ ನಾನು ನಿಮಗೆ ತೋರಿಸಿದಲ್ಲ ಅವಾಗ ನಾವು ಯಾವ ಪ್ರಕಾರ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ. ಇದು ನೋಡ್ರಿ, ಇದು ಒಂದ್ ಪ್ರಕಾರ ಟೆಸ್ಟಿಂಗ್ ರೀ. ಇದಕ್ಕೆ ಗುಣಮಟ್ಟ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಉದ್ದ ಕಂಟಿನ್ಯೂ ಆಗುತ್ತೆ ಅಷ್ಟೇ ಗುಣಮಟ್ಟ ಚೆನ್ನಾಗಿದೆ ಅಂತ. ಇವಾಗ ನೋಡ್ರಿ, ನಾನು ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ರಿ, ಇದು ಎಲಾಸ್ಟಿಂಗ್ ಆಗ್ತಿದೆ.
ಇದು ಕೆಳಗಿನ ಮಿಷಿನ್ ಕೆಳಗೆ ಹೋಗ್ತಿದೆ, ಮೇಲ್ ಮಿಷಿನ್ ಮೇಲೆ ಹೋಗ್ತಿದೆ ನೋಡ್ರಿ. ಸೊ ಇದೇ ಪ್ರಕಾರ ನಿಮಗೆ ಎಲ್ಲಷ್ಟಿಗೆ ಎಷ್ಟು ಉದ್ದ ಕಂಟಿನ್ಯೂ ಆಗುತ್ತಲ್ರಿ ಅಷ್ಟೇ ಗುಣಮಟ್ಟ ಚೆನ್ನಾಗಿದೆ ಅಂತ ಕ್ವಾಲಿಟಿನಾಗೆ. ಅವಾಗೆ ನಾವು ನಿಮಗೆ ಹೇಳ್ಬೋದು 10 15 ವರ್ಷ ಬಾಳಿಕೆ ಹೆಂಗ್ ಬರುತ್ತೆ ಅಂದ್ರೆ ಇದೇ ಕಾರಣರಿ. ಈ ಚೆಕ್ ಮಾಡಿ ನಾವು ನಿಮಗೆ ನಾವು ಕನ್ಫರ್ಮ್ ಮಾಡ್ಕೋಬಹುದು ಫಸ್ಟ್ ಆಫ್ ಆಲ್. ಓಕೆ, ನಾವು ಮಾಡಿದ ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿ ಇದೆ ಅಂತ. ಸೊ ಇದು ನಿಮಗೆ ಇಲ್ಲಿ ಟೆಸ್ಟಿಂಗ್ ರೂಪದಲ್ಲಿ ನಾವು ತೋರಿಸ್ತಿದೀವಿ. ಹಾ ಸರ್, ಉದ್ದ ಆಗ್ತಾ ಇದೆ. ಉದ್ದ ಆಗ್ತಿದೆ ನೋಡ್ರಿ. ಇದು ಎಷ್ಟು ಉದ್ದ ಆಗುತ್ತಲ್ಲ ಇಲ್ಲಿ ಕ್ರಮೇಣ ನೋಡ್ರಿ. ಇದು ಇವಾಗ 250 260 ಇದು 500 ಮೇಲೆ ಹೋಗ್ಬೇಕ್ರಿ. 500 ಮೇಲೆ ಹೋದ್ರೆ ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ ಅಂತ ಕನ್ಫರ್ಮೇಶನ್ ಆಗುತ್ತ್ರಿ. ತುಂಬಾ ಉದ್ದ ಆಗ್ತಾ ಇದೆ ಈಗ. ಹಾ ಆಗುತ್ರಿ, ಅದು ಪೂರ ಉದ್ದ ಆಗುತ್ರಿ, ಕಂಟಿನ್ಯೂ ಉದ್ದ ಆಗುತ್ತೆ. ನೀವು ನೋಡ್ತಿರ್ಬೋದು, ಕಂಟಿನ್ಯೂ ನೋಡ್ರಿ, ಕಂಟಿನ್ಯೂ ಎಲಾಸ್ಟಿಂಗ್ ಆಗ್ತಾನೆ ಇದೆ. ಆಯ್ತು, 400 ಪ್ಲಸ್ ಆಯ್ತು ಈಗ. ಆಯ್ತು, ಆಗುತ್ರಿ, ಅದು 500 ಪ್ಲಸ್ ಆಗುತ್ರಿ, 500 ಮೇಲೆ ಹೋಗುತ್ರಿ ಪೂರ. ಅದು 500 ಹೋಗುತ್ತೆ, 600 ಹೋಗುತ್ರಿ ಹಾಗೆ. ಸೊ ಮಿನಿಮಮ್ 500 ಇರ್ಬೇಕು. ಹೌದ್ರಿ, 500 ಮೇಲೆ ಹೋಗ್ಬೇಕ್ರಿ. 500 ಮೇಲೆ ಹೋದ್ರೆ ಮಾತ್ರ ISI ಗುಣಮಟ್ಟದ ಕರೆಕ್ಟ್ ಇದೆ ಅಂತ ಸರ್ಟಿಫೈಡ್ ಇದೆ. ಗೌರ್ಮೆಂಟ್ ಸರ್ಟಿಫೈಡ್ ಇರೋದು 500 ಮೇಲೆ ಹೋಗ್ಬೇಕು ಅಂತ. ನೀವು ನೋಡ್ಬೋದು ಡಿಸ್ಪ್ಲೇನಾಗೆ 500 600 608 ನೋಡ್ರಿ, ಕಂಟಿನ್ಯೂ ಹೋಗ್ತಾ ಇದೆ, ಇನ್ನೂವರೆಗೂ ಕಟ್ ಆಗಿಲ್ಲ. ಇಲ್ಲೇ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು ನಾವು ಏನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀವಿ ವಿಮಲ್ ಗೋಲ್ಡ್ ಅಂತ, ಆ ಕ್ವಾಲಿಟಿ, ಆ ಲ್ಯಾಟ್ರಲ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ದಯವಿಟ್ಟು ನಾನು ರೈತರು ಬಾಂಧವ ಅದೇ ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಬ್ರು ಅಂಗಡಿನಾಗ ಹೋಗಿ ಇಲ್ಲ ಫ್ಯಾಕ್ಟ್ರಿನಾಗ ಬರ್ರಿ, ವಿಮಲ್ ಗೋಲ್ಡ್ ಲ್ಯಾಟ್ರಲ್ನೇ ಕೇಳ್ರಿ. ಸರ್, ಈಗ ಎಲ್ರು ಕ್ವಾಲಿಟಿ ಬಗ್ಗೆನೇ ಹೇಳ್ತಾರೆ ಸರ್. ನಮ್ ಪ್ರಾಡಕ್ಟ್ ಅಂದ್ಮೇಲೆ ನಮ್ದು ನಂಬರ್ 1 ಕ್ವಾಲಿಟಿ ಅಂತ ಎಲ್ರು ಹೇಳ್ತಾರೆ. ಹೆಂಗ್ ನಂಬೋದು ಸರ್? ಅಲ್ಲ, ನೀವ್ ಹೇಳ್ತದ್ ನಿಜಾನೇ, ಹೆತ್ತದವರಿಗೆ ಹೆಗ್ನ ಮುದ್ದು ಅಂತ ಹೇಳ್ತಾರಲ್ಲ. ಸೊ ನಮ್ ಪ್ರಾಡಕ್ಟ್ ಅಂತ ನಾವು ಹೇಳ್ತೀವಿ ನಮ್ದು ಕ್ವಾಲಿಟಿ ಚೆನ್ನಾಗಿದೆ ಹಂಗೆ ಅಂತ ಹೇಳಿ. ಆದ್ರೆ ನಾವ್ ಇವತ್ತು 31 ವರ್ಷದಿಂದ ಕಂಟಿನ್ಯೂ ರೈತರಿಗೆಲ್ಲ ಕೊಡ್ತಿದೀವಿ, ಡೀಲರ್ಗೂ ಕೊಡ್ತಿದೀವಿ. ಕಂಟಿನ್ಯೂ ಯಾರ ರೈತರು ತಗೊಂಡು ಹೋಗ್ತಾರೆ ನಮ್ಮ ಹತ್ರ ಅಲ್ಲ, ಪ್ರತಿ ಒಂದು ರೈತರು 10 ಇಂದ 15 ರೈತರು ಮತ್ತೆ ಇಲ್ಲಿ ಕಳಿಸ್ತಾರೆ. ಇದು ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ. ನಮ್ಮ ಹತ್ರ ಯಾರ ರೈತರು ಬರ್ತಾರಲ್ಲ, ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಅಂದ್ರೆ ಹೆಂಗೆ, ಕ್ವಾಲಿಟಿ ಅಂತೂ ಚೆನ್ನಾಗಿದ್ದೇ ಇದೆ, ಕ್ವಾಂಟಿಟಿ ಇವಾಗ ನಾವು ನಿಮಗೆ ಹೇಳ್ತೀವಿ 300 ಮೀಟರ್ ಬರುತ್ತೆ ಅಂತ. ಇದಾಗ ಹೆಚ್ಚು ಕಮ್ಮಿ ಅಂತ ಹೇಳ್ಬೋದು, ನಾವು ಆ ಮೆಥಡ್ ಹೇಳ್ತಿಲ್ಲ ನಿಮಗೆ. ಪಕ್ಕಾ 300 ಮೀಟರ್ ಬರುತ್ತೆ. ಇದೇ ಒಂದು ಪ್ರತಿ ಒಂದು ಐಟಮ್ ನಮ್ದು ಲ್ಯಾಟ್ರಲ್ ಇದೆಯಲ್ಲ ಎಲ್ಲ ಪಕ್ಕ ಅಂದ್ರೆ 300 ಮೀಟರ್ ಪಕ್ಕ ಬಂದೇ ಬರುತ್ತೆ. ಆ ಒಂದೇ ಕಾರಣಕ್ಕೆ ನಮ್ಮ ಹತ್ರ ರೈತರುಗಳು ವಿಶ್ವಾಸವಾಗಿ ವಿಮಲ್ ಗೋಲ್ಡ್ ನೀವು ಯಾವ ಡೀಲರ್ ತಗೊಳ್ರಿ, ನಮ್ದು ಇದೇನ್ ಬ್ರ್ಯಾಂಡ್ ಕಾಣ್ತಿದೆ ವಿಮಲ್ ಗೋಲ್ಡ್ ಅಂತ, ಈ ಬ್ರ್ಯಾಂಡ್ ಅಲ್ಲಿ ಕಲ್ಪೆ ಕೆಲಸ ನಾವು ಯಾವತ್ತೂ ಮಾಡಲ್ಲ. ನಮ್ ಗುರು ಹೇಳ್ತಾರೆ ಉಲ್ಟಾ ಸೀದಾ ಮಾಡಿ ದುಡಿಬಾರ್ದು ಕೆಲಸ ಅಂತ, ನ್ಯಾಯವಾಗಿ ಎಷ್ಟು ದುಡಿಬಹುದು ಅಷ್ಟು ದುಡಿ ಸಾಕು ಅಂತ. ನಿಮ್ ಭಾಗ್ಯದ ಯಾರು ತಗೊಳಲ್ಲ, ನಿಮ್ ಭಾಗ್ಯ ನಿಮಗೆ ಸಿಕ್ಕೇ ಸಿಗುತ್ತೆ, ಇದು ನಮ್ ಗ್ಯಾರಂಟಿ ಅಂತ. ಅದೊಂದೇ ಕಾರಣಕ್ಕೆ ನಾವೇನು ಗುಣಮಟ್ಟದ ಕೆಲಸ ಮಾತ್ರ ಮಾಡ್ತೀವಿ. ಅನ್ಯಾಯ ಮೋಸ ನಮಗೆ ಇಷ್ಟನೂ ಆಗಲ್ಲ ಮಾಡ್ಬೇಕಂತ. ಅಂದ್ರೆ ರೈತರು ಒಂದ್ಸಲ ಬಂದ್ರೆ ಅವರೇ ರಿಪೀಟ್ ಆಗಿ ಬರ್ತಾ ಇದ್ದಾರೆ. 100% ಒಂದು ವಿಶ್ವಾಸ ಇಟ್ಕೊಂಡ್ ಬರ್ರಿ. ಇಲ್ಲಿ ಯಾವುದೇ ಪ್ರಕಾರ ಮೋಸ ಇಲ್ಲ. ಇಲ್ಲಿ ಏನ್ ಹೇಳ್ತೀವಿ ಅದು ನಿಮಗೆ ಪಕ್ಕ ನಾವು ಕೊಡ್ತೀವಿ, ಅದು ಗುಣಮಟ್ಟನೇ ನಿಮಗೆ ಸಿಗುತ್ತೆ. ಸರ್, ಈಗ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವರು ಆತ್ಮನಿರ್ಭರ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಸಂಸ್ಥೆ ಮೂಲಕ ನಮ್ಮ ಒಂದು ನಿರುದ್ಯೋಗಿ ಯುವಕರಿಗೆ ತಮ್ಮ ಕಾಲ್ ಮೇಲೆ ನಿಂತ್ಕೊಳ್ಳೋ ಒಂದು ಅವಕಾಶ, ಒಂದು ಬಿಸ್ನೆಸ್ ಆಪರ್ಚುನಿಟಿ ಏನಾದ್ರು ನಿಮ್ಮ ಹತ್ರ ಇದೆಯಾ ಸರ್? ಭಾರಿ ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ. ಇದೇ ಕೆಲಸ ನಾವು ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ. ಯಾರು ಊರಿಗೆ ಚಿಕ್ಕ ಹೋಬಳಿ ಆಗಿರ್ಬೋದು, ಒಂದು ಚಿಕ್ಕ ಊರಾಗಿರ್ಬೋದು, ಎಲ್ಲನ ಆಗಿರ್ಬೋದು, ಇವಾಗ ನೀವು ಬೇರೆ ಕೆಲಸ ಮಾಡ್ಕೊಂತೀರಾ, ಒಂದು ಜಾಬ್ ಅಂತಾನೆ ಹೇಳ್ತಾರೆ ಅದನ್ನ, ಅದೇ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ. ನಾವು ನಿಮಗೆಲ್ಲ ಆಫರ್ ಕೊಡ್ತೀವಿ. ನಮ್ಮ ಹತ್ರ PVC ಪೈಪು, ಲ್ಯಾಟ್ರಲ್ಲು, ಮಲ್ಚಿಂಗ್ ಪೇಪರು ಮತ್ತೆ ವೀಡ್ ಮ್ಯಾಟು ನಾವೆಲ್ಲ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದೀವಿ. ಆ ಕಾರಣಕ್ಕೋಸ್ಕರ ನಾ ಎಲ್ಲ ನಿರುದ್ಯೋಗಿ ಯಾರಿದಾರಲ್ಲ ಅವ್ರಿಗೆ ಹೇಳೋದ ಇಷ್ಟಪಡ್ತೀನಿ, ಬರ್ರಿ 3 ಇಂದ 4 ಲಕ್ಷ ನೀವು ಇನ್ವೆಸ್ಟ್ ಮಾಡಿ ನಿಮ್ಮದೇ ಆದ ಒಂದು ವ್ಯಾಪಾರ ನಿಮ್ಮ ಹಳ್ಳಿಯಾಗಿ ನೀವು ಶುರು ಮಾಡ್ಕೋಬಹುದು. ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. 3 ಇಂದ 4 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನೀವು ಆರಾಮಾಗಿ ನಿಮ್ ವ್ಯಾಪಾರ ಶುರು ಮಾಡ್ಕೋಬಹುದು. ಸರಿಯಾಗಿ ನೀವು ಬಾಯಿ ಮಾತಲ್ಲಿ ಹೇಳ್ತಾ ಇದ್ರೆ 3 ಇಂದ 4 ಲಕ್ಷ ಸಾಕು ಅಂತೇಳಿ, ನಿಜವಾಗ್ಲೂ ಅಷ್ಟಿದ್ರೆ ಕೊಡ್ತೀರಾ? ನಿಜವಾಗ್ಲೂ ಇಷ್ಟಾಗೆ ನೀವು ಚಾಲೂ ಮಾಡ್ಕೋಬಹುದು. ಯಾಕಂದ್ರೆ ನಮ್ದೆಲ್ಲ ಪೂರ ಆಲ್ ಓವರ್ ಕರ್ನಾಟಕ ನಮ್ದು ಸರ್ವಿಸ್ ಇದೆ. ಇನಿಷಿಯಲಿ ಸ್ಟಾರ್ಟಿಂಗ್ ಕೋರ್ಸ್ ನೀವು ಇಷ್ಟು ಇನ್ವೆಸ್ಟ್ ಮಾಡ್ರಿ, ನಿಮಗೆ ಗೊತ್ತಾಗುತ್ತೆ ಮುಂದೆ ಏನ್ ಸೇಲ್ ಆಗುತ್ತೆ, ಅದಕ್ಕೆ ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ರಿ. ನಿಮಗೆ ಆರಾಮ ವ್ಯಾಪಾರ, ಒಂದು ಒಳ್ಳೆ ವ್ಯಾಪಾರ ನಿಮಗೆ ಶುರು ಮಾಡ್ಕೋಬಹುದು.